ಆಹಾ! ನೋಡ್ತಿದ್ರೇ ನಿಮ್ಗೊಂದು ಐಡಿಯಾ ಬರುತ್ತಲ್ವಾ ಫ್ರೆಂಡ್ಸ್, ಏನಿರ್ಬೋದು ಇದು ಅಂತ. ಸೊ ನಾನಿವತ್ತು ನಿಮಗೆ ಮಾಡಿ ತೋರಿಸ್ತಾ ಇರೋದು ಹಸಿರು ಮೆಣಸಿನ್ಕಾಯಿ ಚಟ್ನಿ. ನಮ್ಮ ಹಳ್ಳಿ ಸ್ಟೈಲಲ್ಲಿ ಗೊಡ್ಗಾರ. ಈ ಗೊಡ್ಗಾರ ರೆಸಿಪಿನ ನಾವು ಇವತ್ತು ತಿಳ್ಕೊಳ್ಳೋಣ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಯಾವ ರೀತಿ ಕಾಣ್ತಾ ಇದೆ ಅಂತ. ಸೊ ಶುರು ಮಾಡೋಣ. ಇದಕ್ಕೆ ಮೇಯ್ನ್ ಬೇಕಾಗಿರೋದೇ ಹಸಿರು ಮೆಣಸಿನ್ಕಾಯಿ. ಇಲ್ಲಿ ನಾನು ತುಂಬ ಖಾರ ಇರೋದನ್ನು ತಗೊಂಡಿಲ್ಲ. ಹಳ್ಳಿ ಕಡೆ ಆದರೆ ಅವ್ರ ಬಾಯಿ ರುಚಿಗೆ, ಅವರೊಂದು ಟೇಸ್ಟ್ ಬರ್ಡ್ಸಿಗೆ ಅದು ಮ್ಯಾಚ್ ಆಗುತ್ತೆ. ನಮಗೆ ಅಷ್ಟೊಂದು ಖಾರ ತಿನ್ನೋಕ್ಕಾಗಲ್ಲಪ್ಪ. ಹಾಗಾಗಿ ನಾನು ಖಾರ ಇಲ್ದಿರೋ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ನೀರು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡಾಗ ಹಿಂಗೆ ಕಾಣುತ್ತೆ ನೋಡಿ, ಈ ರೀತಿ ಕಾಣುತ್ತೆ. ಈ ಕಲರ್ ಬಿಟ್ಕೊಳ್ಳೋವರೆಗೆ ನೀವು ಬೇಯಿಸ್ಕೊಬೇಕು. ಇದಕ್ಕೆ ಸಾಂಬಾರು ಸೊಪ್ಪು, ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಸಣ್ಣ ಗೋಲಿ ಗಾತ್ರದ ಹುಣಸೆಹಣ್ಣು, ಇಲ್ಲಿ ಜೀರಿಗೆ, ಹಾಗೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಕೊಬೇಡಿ ಫ್ರೆಂಡ್ಸ್, ಹಾಗೇ ತುಂಬ ಮಜವಾಗಿರುತ್ತೆ. ಸೊ ನಾನು ಇಲ್ಲಿ ಸಾಸಿವೆ ಒಂದು ಮಿಸ್ ಮಾಡಿದ್ದೀನಿ. ಸಾಸಿವೆನ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಸೊ ಇಲ್ಲಿ ಈಗ ರುಬ್ಕೊಳ್ಳೋಣ. ಫಸ್ಟು ರುಬ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಹಸಿರು ಮೆಣಸಿನ್ಕಾಯಿ, ಬೇಯಿಸ್ಕೊಂಡ್ರೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಚಿಕ್ಕ ಜಾರಲ್ಲೇ ಮಾಡ್ಕೊಳ್ಳಿ, ಬೇಗ ನುಣ್ಣಗೆ ರುಬ್ಬುತ್ತೆ. ಸೊ ಇಲ್ಲಿ ಹಸಿರು ಮೆಣಸಿನ್ಕಾಯಿ ಆದಮೇಲೆ ಬೆಳ್ಳುಳ್ಳಿ, ನೆಕ್ಸ್ಟು ಇಲ್ಲಿ ಏನೇನು ರುಬ್ಬಕ್ಕೆ ತೊಗೊಂಡಿದ್ದೀವಿ ಅಂದರೆ ಜೀರಿಗೆ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಹಾಗೆ ಸಾಂಬಾರು ಸೊಪ್ಪು, ಇದೆಲ್ಲನೂ ಹಾಕ್ಕೊಂಡು ರುಬ್ಕೋಬೇಕು. ಉಪ್ಪೇನು ಹಾಕ್ಕೊಂಡು ರುಬ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ನಾವು ಒಗ್ಗರಣೆಗೆ ಹಾಕ್ಬಿಡೋಣ. ನೋಡ್ತಾ ಇರ್ಬೋದು, ಜೀರಿಗೆ ಹಾಕ್ಕೊಂಡೆ, ಹುಣಸೆಹಣ್ಣು ನೋಡಿ ಇಷ್ಟು ಸಣ್ಣ ತೊಗೊಂಡಿದ್ದೀನಿ, ಸಾಕಿಷ್ಟು. ಜಾಸ್ತಿ ಹುಳಿ ಆದರೆ ಚೆನ್ನಾಗಿರಲ್ಲ. ಸೊ ಈ ರೀತಿ ತೊಗೊಂಡ್ಬಿಟ್ಟು ನೀವು ಇನ್ನೂ ಕಮ್ಮಿ ಖಾರ ಬೇಕು ಅಂದರೆ ಇದು ಈರುಳ್ಳಿನ ನೀವು ರುಬ್ಕೊಳ್ಳೋಕ್ಕೆ ಹಾಕೊಬೋದು. ನಾನೇನು ಹಾಕ್ಕೊಂಡಿಲ್ಲ, ಸಾಕು. ಈ ರೀತಿ ತರ್ತರಿಯಾಗಿ ರುಬ್ಕೊಂಡ್ರೆ ಸಕ್ಕತ್ತಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಇಷ್ಟು ರುಬ್ಕೊಂಡ್ರೆ ಸಾಕು. ಈಗ ಒಂದು ಚಿಕ್ಕ ಪಾತ್ರೆ ಇಟ್ಕೊಳ್ಳೋಣ. ಸೊ ಇದು ನಾವು ಚಟ್ನಿ ಮಾಡೋಕ್ಕೆ ಅಂತಲೇ ಇಟ್ಕೊಂಡಿರೋ ಪಾತ್ರೆ. ಸೊ ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಾಯಲಿ ಫ್ರೆಂಡ್ಸ್. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವು ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಟಾಪಟ ಅಂತ ಸಿಡಿದ್ಮೇಲೆ ಕರಿಬೇವು ಸಿಡ್ದಾದ್ಮೇಲೆ ಈರುಳ್ಳಿನ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಟ್ರಾನ್ಸ್ಪರೆಂಟ್ ಕಲರ್ ಬಂದರೆ ಸಾಕು. ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಏನು ರುಬ್ಬಿಟ್ಕೊಂಡಿರ್ತೀವೋ ಆ ಮಸಾಲೆನ ಹಾಕ್ಕೊಂಬಿಡೋದು ಅಷ್ಟೇ. ಚೆನ್ನಾಗಿ ಫ್ರೈ ಆಗಬೇಕು. ಸಣ್ಣ ಉರಿಲಿಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಮತ್ತು ಇದು ಖಾರ ಇಲ್ದಿರೋ ಮೆಣಸಿನ್ಕಾಯಿ ಆಗಿರೋದ್ರಿಂದ ನೀವು ಸ್ವಲ್ಪ ಇನ್ನೂ ಚೆನ್ನಾಗೇ ಫ್ರೈ ಮಾಡಬೇಕಾಗುತ್ತೆ. ಯಾಕಂದರೆ ಇದರಲ್ಲಿ ಸ್ವಲ್ಪ ಕೈ ಅಂಶ ಬರುತ್ತೆ. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡೋಣ. ಎಣ್ಣೆಯಲ್ಲಿ ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ಚೆನ್ನಾಗಿ ಕುದ್ದು ಎಣ್ಣೆ ತೇಲ್ ಬಂದಮೇಲೆ ಅದು ಆಗಿದೆ ಅಂತ ಅರ್ಥ. ನೋಡ್ತಾ ಇರ್ಬೋದು, ಚೆನ್ನಾಗಿ ಕುದೀತಾ ಇದೆ. ಈ ಹಂತದಲ್ಲಿ ಅರಿಶಿನ ಪುಡಿ ಕಲ್ಲರ್ಗೆ ಈ ಅರಿಶಿನ ಪುಡಿ ಕಲ್ಲರು ಇದ್ರಲ್ಲಿ ಗೊತ್ತಾಗಲ್ಲ. ನಾವು ಅನ್ನ ಹಾಕ್ಕೊಂಡು ಕಲಿಸ್ಕೊತೀವಲ್ಲ, ಆವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈಗ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ